ರಾಜ್ಯ ಬಿಜೆಪಿ ಭಿನ್ನ ಮತಗಳ ಗೂಡಾಗಿದೆ. ಒಂದು ಕಡೆ ಯತ್ನಾಳ್ ಮತ್ತು ವಿಜೇಂದ್ರ ನಡುವೆ ನಡೀತಾ ಇರುವ ನೇರ ಯುದ್ಧವನ್ನು ನೀವು ನೋಡಿದ್ದೀರಿ. ಆದರೆ ಬಿಜೆಪಿಯಲ್ಲಿ ಮತ್ತೊಂದು ಯುದ್ಧಕ್ಕೂ ಕೂಡ ಒಳಗಿಂದೊಳಗೆ ಸಿದ್ಧತೆ ಆಗ್ತಾ ಇದೆ. ಮತ್ತೊಂದು ಯುದ್ಧ ಬಿಜೆಪಿಯಲ್ಲಿ ನಡೆಯೋದು ಶತಸಿದ್ಧ ಅನ್ನೋ ರೀತಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಂದು ಕಡೆ ಯತ್ನಾಳ್ ಮತ್ತು BY ವಿಜೇಂದ್ರ ಬಹಿರಂಗವಾಗಿ ಆಗ್ತದೆ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಆದರೆ BY ವಿಜೇಂದ್ರ ಮತ್ತು ಅಶೋಕ್ ಇದು ಮುಸುಕಿನ ಗುದ್ದಾಟ. ಶಾಸಕರ ಮೇಲೆ ಹಿಡಿತಾ ಇರಬೇಕು ಅನ್ನೋ ಕಾರಣಕ್ಕೆ ಇಬ್ಬರು ಕೂಡ ಕಸರತ್ ನಡೆಸಿದ್ದಾರೆ. ಸಾಮಾನ್ಯವಾಗಿ ಅಧಿವೇಶನ ಇರೋ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಶಾಸಕರ ಸಭೆ ಕರಿಬೇಕು. ಆದರೆ ವಿಪಕ್ಷ ನಾಯಕರು ಕರಿಬೇಕಿದ್ದಂಥ ಸಭೆಯನ್ನ ರಾಜ್ಯಾಧ್ಯಕ್ಷರೇ ಕರೆದಿದ್ದಾರೆ. ವಾಸ್ತವವಾಗಿ ವಿಜೇಂದ್ರ ಈ ಸಭೆ ಕರೆಯೋದಲ್ಲ, ಇದನ್ನ ಅಶೋಕ್ ಕರಿಬೇಕಿತ್ತು. ಆದರೆ ವಿಜೇಂದ್ರ ಈ ಸಭೆಯನ್ನ ಕರೆದಿರೋದು ಹಲವು ಪ್ರಶ್ನೆಗಳಿಗೆ ಇದು ಕಾರಣ ಆಗಿದೆ. ಇದು ಬಹಳ ಸ್ಪಷ್ಟವಾಗಿ ಶಾಸಕರ ಮೇಲೆ ನಿಯಂತ್ರಣ ಹೊಂದುವಂತ ಪ್ಲಾನ್. ಯಾವ್ಯಾವ ಶಾಸಕರು ನಮ್ಮ ಪರವಾಗಿದ್ದಾರೆ ಅಥವಾ ಯಾವ್ಯಾವ ಶಾಸಕರನ್ನ ಹೇಗೆ ನಮ್ಮ ಪರವಾಗಿ ಉಳಿಸ್ಕೋಬೇಕು ಅನ್ನೋದರ ಒಂದು ಭಾಗ ಇದು ಅಂತ ಇದನ್ನ ವಿಶ್ಲೇಷಣೆ ಮಾಡಲಾಗ್ತದೆ. ಮತ್ತು ಅಶೋಕ್ ಅವರ ಕೈ ಇದರಲ್ಲಿ ಒಂದು ಸ್ಟೆಪ್ ಕೆಳಗಾಗಿದೆ. ವಿಜೇಂದ್ರ ಅವ್ರದ್ದು ಅಲ್ಲ, ಅದು ಅವ್ರ ಜವಾಬ್ದಾರಿನೇ ಅಲ್ಲ, ಅವ್ರ ತಲೆನೋವೇ ಅಲ್ಲ. ಅದು ರಾಜ್ಯಾಧ್ಯಕ್ಷರು ಬಿಜೆಪಿ ವಿಚಾರದಲ್ಲಿ ಏನು ಮಾಡಬೇಕು ಅದನ್ನು ಅವ್ರು ಮಾಡಬೇಕು. ಸಂಸತ್ ಅಧಿವೇಶನ ವಿಚಾರದಲ್ಲಿ ಶಾಸಕರನ್ನ ಒಟ್ಟು ಮಾಡಿ ಒಂದು ವಿಚಾರವನ್ನು ಯಾವುದೋ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನು ಕಟ್ ಹಾಕೋದಕ್ಕೆ ಸಲಹೆ ಸೂಚನೆಗಳನ್ನು ಕೊಡೋದು ಎಲ್ಲ ಕೆಲಸ ಮಾಡಬೇಕಾಗಿರೋದು ಅಶೋಕ್. ಯಾಕೆ ಅಶೋಕ್ ಅವ್ರು ಮಾಡಬೇಕಾಗಿರೋ ಕೆಲಸವನ್ನು ವಿಜೇಂದ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ಆ ಮುಖಾಂತರ ಏನಾದರೂ ತೋರಿಸೋದಕ್ಕೆ ಅಥವಾ ಏನಾದರೂ ಸಂದೇಶ ಅಥವಾ ಪರೋಕ್ಷ ಅಸಮಾಧಾನ ಏನಾದರೂ ಇರಬಹುದಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡ್ತದೆ. ಯಾಕಂದರೆ ಪ್ರತಿ ಬಾರಿ ಬಿಜೆಪಿ ರಾಜ್ಯಾಧ್ಯಕ್ಷರೇ ಅದನ್ನು ಮಾಡಿದ್ದಿದ್ರೆ ಬಿಜೆಪಿಯಲ್ಲಿ ಕಾಮನ್ ಅಪ್ಪ ಅಂತ ಹೇಳ್ಬಹುದಿತ್ತು. ಪ್ರತಿ ಬಾರಿ ವಿಪಕ್ಷ ನಾಯಕರೇ ಮಾಡ್ತಾ ಇದ್ದಿದ್ದನ್ನು ಈ ಬಾರಿ ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ ಅಂತಂದರೆ ಇಲ್ಲ, ಇದರಲ್ಲಿ ಏನೋ ಸಮಥಿಂಗ್ ಇಸ್ ಫಿಶಿ ಅಂತ ಅನಿಸದೇ ಇರೋದಿಲ್ಲ. ಅದು ಕಣ್ಣಿಗೆ ಕಾಣೋ ಹಾಗೆ ಏನೋ ಒಳಗಿಂದೊಳಗೆ ಇವರೊಳಗಡೆ ಮೊಬೈಲಲ್ಲಿ ಮೆಸೇಜಲ್ಲಿ ಕಾಲಲ್ಲಿ ಮಾಡ್ಕೊಂಡಿದ್ರೆ ಅದು ನಮಗೂ ನಿಮಗೂ ಗೊತ್ತಾಗ್ತಿರ್ಲಿಲ್ಲ. ಕಣ್ಣಿಗೆ ಕಾಣೋ ಹಾಗೆ ಈ ರೀತಿ ಡೆವಲಪ್ಮೆಂಟ್ಗಳು ನಡೀತಾ ಇರೋದು. ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ವಿರುದ್ಧ ಇಡೀ ಬಿಜೆಪಿ ತಂಡವೇ ತಿರುಗಿ ನಿಂತಿದೆಯಾ? ಕೇವಲ ಯತ್ನಾಳ್ ಮಾತ್ರ ಅಲ್ಲ, ಉಳಿದವರು ಕೂಡ ವಿಜೇಂದ್ರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಆ ಪ್ರಶ್ನೆಗಳಿಗೆ ವಿಜೇಂದ್ರ ಅವರ ನಡೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಅಶೋಕ್ ಅವರು ಕರೆಬೇಕಿದ್ದಂತಹ ಮೀಟಿಂಗನ್ನು, ಶಾಸಕರ ಸಭೆಯನ್ನು ವಿಜೇಂದ್ರ ಕರೆದಿದ್ದಾರೆ. ಯಾಕೆ ಅಂತ ಕೇಳಿದಾಗ ಶಾಸಕರ ಮೇಲೆ ಹಿಡಿತ ಸಾಧಿಸುವ ಒಂದು ಪ್ರಯತ್ನ ಇದು ಇರಬಹುದೇನೋ ಅಂತ ವಿಶ್ಲೇಷಿಸಲಾಗ್ತದೆ. ಅದರ ಜೊತೆಗೆ ಇನ್ನು ಅಶೋಕ್ ಅವರು ಕೂಡ ಮತ್ತೊಂದು ಸಭೆ ಕರೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ವೇಳೆ ಇನ್ನೊಂದು ಸಭೆ ಕರೆದ್ರು ಅಂತಂದರೆ ಆಗ ಬಿಜೆಪಿಯಲ್ಲಿ ಅಶೋಕ್ ಮತ್ತು BY ವಿಜೇಂದ್ರ ನಡುವೇನು ಸಮಥಿಂಗ್ ಇಸ್ ರಾಂಗ್ ಅನ್ನೋದು ದೃಢ ಆಗುತ್ತೆ. ನೋಡೋಣ ಅದು ದೃಢ ಆಗೋ ಹಾಗೆ ಮಾಡ್ತಾರ ಬಿಜೆಪಿ ನಾಯಕರು. ಬಿಜೆಪಿಯಲ್ಲಿರುವ ಅಸಮಾಧಾನ ಇನ್ನು ಯಾರ್ಯಾರ ನಡುವೆ ಇದೆ, ಯಾರ್ಯಾರ ಮೇಲೆ ಬೇಸರಗೊಂಡಿದ್ದಾರೆ, ಯಾರ್ಯಾರ ಮೇಲೆ ಕತ್ತಿ ಮಸಿತಿದ್ದಾರೆ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಾಲವೇ ಕೊಡಬೇಕು. ಸದ್ಯಕ್ಕಂತೂ ಇವು ಡೆವಲಪ್ಮೆಂಟ್ಗಳ ರೂಪದಲ್ಲಿ ಹಿಂಗೆ ಆಗ್ತಾ ಇದೆ ಅನ್ನೋದು ಮಾತ್ರ ಕಣ್ಣಿಗೆ ಗೋಚರ ಆಗ್ತದೆ. ಯಾಕೆ ಹಿಂಗೆ ಆಗ್ತಿದೆ ಅನ್ನೋದನ್ನು ನೀವು ಅವಲೋಕನ ಮಾಡಬೇಕಾಗಿದೆ. ಬಟ್ ರಾಜ್ಯ ಬಿಜೆಪಿಯ ಈ ಡೆವಲಪ್ಮೆಂಟ್ಗಳು ರಾಜ್ಯದಲ್ಲಿ ಅಂದರೆ ಅಧಿಕಾರ ಇಲ್ಲದೆ ಇರೋದು ಎಲ್ಲ ಸೆಕೆಂಡ್ರಿ ಅಥವಾ ಮೂರನೇ ವಿಚಾರ. ಆದರೆ ಬಿಜೆಪಿಯಲ್ಲಿ ಒಳಜಗಳ ಎಲ್ಲಿವರೆಗಿದೆ ಅಂತಂದರೆ ಇಡೀ ದೇಶದಲ್ಲಿ ಬಿಜೆಪಿ ಯೂನಿಟ್ ಭಾಳ ಸ್ಟ್ರಾಂಗ್ ಆಗಿದ್ರೆ ಕರ್ನಾಟಕದ ಬಿಜೆಪಿ ಯೂನಿಟ್ ಭಾಳ ವೀಕ್ ಆಗಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಯೂನಿಟ್ ಭಾಳ ವೀಕ್ ಆಗಿದ್ರೆ ಕರ್ನಾಟಕ ಕಾಂಗ್ರೆಸ್ ಯೂನಿಟ್ ಭಾಳ ಸ್ಟ್ರಾಂಗ್ ಆಗಿದೆ. ಎಲ್ಲೊಂದು ಕಡೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗೋದಕ್ಕೆ ಬಿಜೆಪಿಯವರ ಈ ರೀತಿಯ ನಿರ್ಧಾರಗಳು, ನಿಲುವುಗಳು, ಈ ರೀತಿಯ ಅವರ ನಡೆಗಳೇ ಕಾರಣ ಆಗಿದೆ ಅಂತಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದೆಲ್ಲದರ ಜೊತೆಗೆ ಬಿಜೆಪಿಯ ಆಂತರಿಕ ಕಿತ್ತಾಟ, ಆಂತರಿಕ ಜಗಳ ಅಥವಾ ಬಿಜೆಪಿಯ ಒಳಗೊಳಗೆ ಆಗ್ತಾ ಇರುವಂಥ ಈ ಡೆವಲಪ್ಮೆಂಟ್ಗಳು ಕಾರ್ಯಕರ್ತರ ಉತ್ಸಾಹವನ್ನಂತೂ ಕುಗ್ಗಿಸ್ತಾ ಇದೆ. ಕಾರ್ಯಕರ್ತರು ಬಿಜೆಪಿಗೋಸ್ಕರ ಅಂತ ಮಾಡಿದ್ರೆ ಬಿಜೆಪಿ ನಾಯಕರು ಸ್ವಯಂ ಪ್ರತಿಷ್ಠೆಗೋಸ್ಕರ ಇಂಥದ್ದೆಲ್ಲ ಮಾಡಿದಾಗ ಸಾಮಾನ್ಯವಾಗಿ ಸಹಜವಾಗಿ ಕಾರ್ಯಕರ್ತನಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು ಅಥವಾ ಆತ ನೊಂದುಕೊಳ್ಳೋದು ಸಾಮಾನ್ಯ. ಆದರೆ ಯಾರು ತಲೆ ಕೆಡಿಸ್ಕೋತಾರೆ? ಒಬ್ಬ ಕಾರ್ಯಕರ್ತ ನೊಂದ್ಕೊಂಡ್ರೆ ರಾಜ್ಯದ ಅಧ್ಯಕ್ಷರು ತಲೆ ಕೆಡಿಸ್ಕೋತಾರ, ವಿಪಕ್ಷ ನಾಯಕರು ತಲೆ ಕೆಡಿಸ್ಕೋತಾರ? ನೊಂದ್ಕಂಡ ಕಾರ್ಯಕರ್ತ ಅವ್ರ ಅಕ್ಕಪಕ್ಕದವ್ರು ತಲೆ ಕೆಡಿಸ್ಕೋಬೇಕಷ್ಟೇ. ರೂಪೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಒಂದು ಕಡೆ ಅಶೋಕ್ ಮತ್ತು BY ಅವರಿಬ್ಬರು ಮತ್ತು ಅನ್ನೋದರ ರೀತಿಯಲ್ಲಿಲ್ಲ, ವರ್ಸಸ್ ಅನ್ನೋ ರೀತಿಯಲ್ಲಿ ಒಂದು ರೀತಿ ಒಳಗಿಂದೊಳಗೆ ಆಂತರಿಕ ಯುದ್ಧದಲ್ಲಿದ್ದಾರೆ ಅಂತ. ಆದರೆ ವಿಜೇಂದ್ರ ಅವರು ಒಂದು ಸಭೆ ಕರೆದ್ರೆ ಏನು ತಪ್ಪು? ವಿಜೇಂದ್ರ ಸಭೆ ಕರೆದು ಇವರು ಅಶೋಕ್ ಹೇಳಬೇಕಾಗಿರೋದನ್ನೇ ವಿಜೇಂದ್ರ ಹೇಳ್ತಾರೆ. ವಾಟ್ಸ್ ರಾಂಗ್? ಇಲ್ಲಿ ಪ್ರಣೂತ್, ಮೊದಲನೇದಾಗಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಇತ್ತು. ಅದಾದ ಬಳಿಕವಾಗಿ ಒಂದಿಷ್ಟು ಜಟಾಪಟಗಳಾಗ್ತಾ ಇತ್ತು. ಆದರೆ ಇದೀಗ ಮತ್ತೆ ವಿಜೇಂದ್ರ ಮತ್ತೆ ಅಶೋಕ್ ನಡುವೆ ಮುಸುಕಿನ
ಒಂದು ಮುಸುಕಿನ ಯುದ್ಧ ಶುರುವಾಗಿದೆ ಅನ್ನುವಂಥ ಪ್ರಶ್ನೆಗಳು ಕಾಡಲಿಕ್ಕೆ ಶುರುವಾಗಿದೆ. ಕಾರಣ ಎಷ್ಟೇ ಯಾಕಂತ ಹೇಳಿದ್ರೆ ಪ್ರತಿಪಕ್ಷ ನಾಯಕರು ಅಂದ್ರೆ ಶಾಸಕಾಂಗ ಪಕ್ಷ ವಿಪಕ್ಷ ಶಾಸಕರೆಲ್ಲರಿಗೂ ಕೂಡ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಹೇಳಿ ವಿಪಕ್ಷ ನಾಯಕ ಅದು ಆರ್ ಅಶೋಕ್ ಅವರಾಗಿದ್ದಾರೆ. ಬಿಜೆಪಿ ಪಕ್ಷದ ವಿದ್ಯಮಾನಗಳು ಪಕ್ಷ ಸಂಘಟನೆ ಅದೇ ರೀತಿಯಾಗಿ ಪಕ್ಷದ ನಿರ್ಧಾರಗಳೆಲ್ಲವೂ ಕೂಡ ವಿಜೇಂದ್ರ ಅವರ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ್ರೆ ಅವ್ರಿಗೆ ಶಾಸಕರ ಮೇಲೆ ಅಧಿಕಾರಕ್ಕಿಂತ ಪಕ್ಷದ ಮೇಲೆ ಅಧಿಕಾರ ಇರುತ್ತೆ. ಸಂಘಟನಾತ್ಮಕ ಕಾರ್ಯದರ್ಶಿಗಳು ಸಂಘಟನೆಯ ಪದಾಧಿಕಾರಿಗಳ ಮೇಲೆ ಹಿಡಿತ ಇರುತ್ತೆ. ಆದ್ರೆ ಈಗ SCP TSP ಸಂಬಂಧಪಟ್ಟಂತ ಹೋರಾಟ ರೂಪಿಸಬೇಕು ಅಂತ ಹೇಳಿ ವಿಜೇಂದ್ರ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸರ್ಕಾರ ಬಜೆಟ್ ಹಣವನ್ನು ಬಳಸಿದ ಮೇಲಲ್ಲ, ಅದಕ್ಕಿಂತ ಮುಂಚೆನೆ ದಲಿತರ SCP TSP ಹಣವನ್ನು ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಆಕ್ರೋಶವನ್ನ ಹೊರಹಾಕಬೇಕು. ಹೀಗಾಗಿ ಹೋರಾಟ ಮಾಡಬೇಕು ಅಂತ ವಿಜೇಂದ್ರ ಮುಂದಾಗಿದ್ದು ಇಲ್ಲಿ ಶಾಸಕರ ಸಭೆಯನ್ನ ವಿಜೇಂದ್ರ ಕರೆದಿದ್ದಾರೆ. ಶಾಸಕರ ಸಭೆಯನ್ನು ಕರಿಬೇಕಾದ್ರೆ ಇಲ್ಲಿ ವಿಜೇಂದ್ರ ಅವರು ಕರಿಬಾರ ಅಂತ ಹೇಳಿ ಇಲ್ಲ, ಆದ್ರೆ ವಿಜೇಂದ್ರ ಕರಿಬೇಕಾದ್ರೆ ಆರ್ ಅಶೋಕ್ ಅವರ ಕನ್ಸಲ್ಟ್ ಮಾಡಬೇಕಿತ್ತು ಅಂತ ಹೇಳಿ ಒಂದು ವಿಚಾರ. ಹೀಗಾಗಿ ಶಾಸಕಾಂಗ ಅಂದ್ರೆ ಇಲ್ಲಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಇಲ್ಲಿ ಅಶೋಕ್ ಅವರ ವಿಶ್ವಾಸ ತೆಗೆದುಕೊಂಡಿಲ್ಲ ಅನ್ನುವಂತ ಮಾತುಗಳು ಚರ್ಚೆಗಳು ಕೂಡ ಶುರುವಾಗಿದೆ. ಹೀಗಾಗಿ ಇಲ್ಲಿ ಹಿಂದೆ ವಿಜೇಂದ್ರ ಅವರು ಬದಲಾವಣೆ ಬರೆದ ಬಂದಾಗ ತಮ್ಮ ನಿಲುವನ್ನು ಹೇಳಿರಲಿಲ್ಲ. ಯಾಕಂತ ಹೇಳಿದ್ರೆ ಯಾರಿಗೆ ಕೊಟ್ಟರು ಓಕೆ ಅಂತೇಳಿ ವಿಜೇಂದ್ರ ಅವರು ಇದ್ದಾಗಲೂ ಕೂಡ ವಿಜೇಂದ್ರ ಅವ್ರ ಪರ ಬ್ಯಾಟಿಂಗ್ ಮಾಡಿರಲಿಲ್ಲ. ಹೀಗಾಗಿ ಇದೇ ಕಾರಣಕ್ಕೋಸ್ಕರವಾಗಿ ವಿಜೇಂದ್ರ ಅವರು ಆರ್ ಅಶೋಕ್ಗೆ ಚರ್ಚೆಗೆ ಅಥವಾ ಕನ್ಸಲ್ಟ್ ಮಾಡದೆ ಈ ಒಂದು ನಿರ್ಧಾರ ತೆಗೆದುಕೊಂಡಕ್ಕೆ ಮುಂದಾದ್ರೆ ಅನ್ನುವಂಥ ಪ್ರಶ್ನೆಗಳು ಶುರುವಾಗಿದೆ. ಹೀಗಾಗಿ ಇದೇ ಚರ್ಚೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಯತ್ನಾಳ್ ವರ್ಸಸ್ ವಿಜೇಂದ್ರ ಅಂತ ಆಗ್ತಾ ಇತ್ತು, ಇದೀಗ ಮತ್ತೆ ಪುನಃ ಅಶೋಕ್ ವರ್ಸಸ್ ವಿಜೇಂದ್ರ ಅನ್ನುವಂಥ ಚರ್ಚೆಗಳು ಶುರು ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಪಕ್ಷದಲ್ಲೇ ಒಂದಿಷ್ಟು ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನು ಮಾಡಬೇಕಾಗತ್ತೆ. ಆರ್ ಅಶೋಕ್ ಅವರನ್ನ ಕನ್ಸಲ್ಟ್ ತೆಗೆದುಕೊಂಡು ಮಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ಆರಂಭವಾಗಿದೆ. ಹೀಗಾಗಿ ಇದು ಮುಸುಕಿನ ಒಂದು ಯುದ್ಧ ಅಷ್ಟೇನಾ ಅಥವಾ ಬಹಿರಂಗವಾಗಿ ಒಂದಿಷ್ಟು ಪರ ವಿರೋಧ ಚರ್ಚೆಗೆ ಕಾರಣ ಆಗುತ್ತೋ ಅನ್ನೋದು ನೋಡಬೇಕಾಗುತ್ತೆ ಇಲ್ಲಿ ಪ್ರಣುತ್. ರೂಪೇಶ್ ಮಾಹಿತಿಗೆ